ಹಾಯ್ ಹಾಯ್ ಎಲ್ರಿಗೂ. ನೋಡಿ, ನಾನು ಈ ಒಂದು ಮಟ್ಟಕ್ಕೆ ಫಿಟ್ಟಿಂಗ್ ಮಾಡಿದ್ದೀನಿ. ಸ್ವಲ್ಪ ವೈರಿಂಗ್ ಕೆಲಸ ಇದೆ. ಟೇಲ್ ಲ್ಯಾಂಪು ಮತ್ತು ಈ ಸ್ವಿಚ್ಚು ಮನೆಯಲ್ಲೇ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಈ ಸ್ವಿಚ್ಚು, ಇದೊಂಚೂರು ಬ್ಯಾಟ್ರಿ ಕನೆಕ್ಷನ್ನು, ಟೇಲ್ ಲ್ಯಾಂಪು, ಇಷ್ಟು ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಉಳಿದಿರೋದೆಲ್ಲ ಕನೆಕ್ಷನ್ನು ನಾನು ಕೊಟ್ಟಿದ್ದೀನಿ. ಇದು ಮ್ಯಾಗ್ನೆಟ್, ಇದು ಅಂದರೆ ಒಳಗಡೆ ಏನೋ ರಸ್ಟ್ ಇದ್ದರೆ ಅದು ಹಿಡ್ಕೊಂಡು ಬರೀ ಪೆಟ್ರೋಲ್ ಪಾಸ್ ಮಾಡುತ್ತೆ. ಇದೆಲ್ಲ ನಂದು ಓನ್ ಫಿಟ್ಟಿಂಗು. ಇಂಜಿನ್ ಮಾಡಿದವರು ಮಹಾರಾಜ ಸರ್ಕಲ್ ಕಲಾಸಿಪಾಳ್ಯ ಮಾರ್ಕೆಟಲ್ಲಿ ನಮ್ಮ ಗುರುಗಳಿದ್ದಾರೆ ಅಂತ ಹೇಳಿದ್ದಲ್ಲ, ಅಪ್ಸರ್ ಬೈ ಅಂತ ಅವ್ರ ಹೆಸರು. ಅವರು ಒಂದು ಇಂಥ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ. ಅವರಂಥ ಈ ಜಾವ ಮೆಕ್ಯಾನಿಕ್ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಈ ಇಂಜನ್ ಅವ್ರ ಕೈ ಕೊಟ್ಟಾಗ ಇದ್ರ ಕಂಡೀಷನ್ ಇದ್ದಿದ್ದೇ ಬೇರೆ. ಇವತ್ತಿನ ದಿನ ಇದು ಮೈಸೂರು ಮ್ಯಾನುಫ್ಯಾಕ್ಚರ್ಗಿಂತ ತುಂಬ ಸ್ಟ್ರಾಂಗ್ ಆಗಿ ಇದನ್ನು ರೀಬಿಲ್ಡ್ ಮಾಡಿದ್ದಾರೆ ಅವರು. ಪೇಂಟ್ ಅಂತೂ ನಮ್ಮ ಫ್ರೆಂಡ್ ಮಾಡಿದ್ದಾರೆ, ಸುಲ್ತಾನ್ ಶರೀಫ್ ಅಂತ ಹೇಳಿದ್ದೀನಿ. ಇನ್ನು ಪಾರ್ಟ್ಸ್ಗಳು, ಈ ಹ್ಯಾಂಡಲ್ಲು, ಈ ಫ್ರಂಟ್ ಗ್ರೀಲು, ಗ್ಲಾಸು, ಹೆಡ್ಲೈಟು, ಮತ್ತು ಈ ಫಾರಕ್ ಅಸೆಂಬ್ಲಿ, ಬ್ರೇಕ್ ಶೂಗಳು, ಮತ್ತು ಬ್ಯಾಕ್ ಸೈಡ್ ಶಾಕ್ ಅಬ್ಸರು, ಒಂದಿಷ್ಟು ಅದೇ ಒಂದು 28,000 ರುಪೀಸ್ ಐಟಮ್ ನಾನು ಮೈಸೂರು ವಿಕಾಸ್ ಜೈನ್ ಅನ್ನೋರು ಆಟೋಮೊಬೈಲ್ಸಲ್ಲಿ ತೊಗೊಂಡಿದ್ದೆ. ವಿಧಿವಶ ಏನಾಯಿತು, ನಮ್ಮ ಮನೆಯಲ್ಲಿ 3 ಬಾಕ್ಸ್ ಐಟಮ್ ಇತ್ತು. ಮೇನ್ ಇರೋ ಐಟಮ್ದು ಒಂದು ಬಾಕ್ಸ್ ಅದು ಹೆಂಗೆ ನಾಪತ್ತೆ ಆಗಿದೆ ನಂಗೆ ಗೊತ್ತಿಲ್ಲ. ಮತ್ತು ನಾನೇನು ಮಾಡಿದೆ, ನಂದು ಓಲ್ಡ್ ಈ ಬೈಕ್ದೇ ಇರೋಂಥ ಐಟಮ್ನ ಯೂಸ್ ಮಾಡಿದೆ, ಅದನ್ನೇ ಹಾಕಿದೆ. ಅಲ್ಲಿ ಜೈನ್ ಅವ್ರ ಹತ್ರ ತೊಗೊಂಡಿರೋದು ಹ್ಯಾಂಡಲ್ಲು ಮತ್ತು ಈ ಬಾರ್ಗಳು. ಇದು ನನ್ನ ಸೆಲೆಕ್ಷನ್ನು, ಅವ್ರ ಹತ್ರ ಅಲ್ಲ. ನಾನು ಬೇರೆ ಕಡೆ ಈ ಗಾಡಿನ ರೆಡಿ ಮಾಡಬೇಕು ಅಂತಲೇ ನಾನು ಮೊದಲೇ ತೊಗೊಂಡಿಟ್ಟಿದ್ದೆ. ಈ ಕೀ ಸ್ವಿಚ್ಚು, ಇದು ಏನೋ ರಿಮ್ಮು ಏನೋ ಅಂತಾರೆ, ಇದಕ್ಕೆ ರಿಂಗು ಏನೋ ಅಂತಾರೆ, ಹೆಡ್ಲೈಟ್ ರಿಂಗು ಅನಿಸುತ್ತೆ. ಮತ್ತು ಈ ಗ್ಲಾಸು, ಇದು ನಾ ಬೇರೆ ಕಡೆ ತಂದಿದ್ದು. ಇದು ಒಳಗಡೆ ಸಿಲ್ಬಿಮ್, ಅದು ಜೈನ್ ಅವ್ರ ಹತ್ರ ತೊಗೊಂಡಿದ್ದು. ಬ್ರೇಕ್ ಪ್ಯಾಡು ನಾನು ಮೊದಲೇ ಇನ್ನೊಂದು ಕಡೆ ತಂದಿದ್ದೆ, ಆದರೂ ಜೈನ್ ಅವ್ರ ಹತ್ರ ಒಂದು ಸೆಟ್ನ ತಂದೆ. ಆಮೇಲೆ ಕೇಬಲ್ಗಳು ನಾನು ಬೇರೆ ಕಡೆ ತಂದೆ, ಜೈನ್ ಅವ್ರ ಹತ್ರ ತಂದಿಲ್ಲ. ಈ ಅಸೆಂಬ್ಲಿ ಫುಲ್ ವಿಕಾಸ್ ಜೈನ್ ಮೈಸೂರು ಹತ್ರ ನಾನು ತೊಗೊಂಡಿದ್ದೀನಿ. ಮೇಲಿರೋ ಕವರಲ್ಲ, ಇದು ಒಳಗಡೆ ಇದು, ಮತ್ತು ಒಳಗಡೆ ಪಿಸ್ಟಿನು, ಮತ್ತು ಇದೇನು ಶಾಕ್ ಅಬ್ಸರ್ ಪೈಪ್ ಬರುತ್ತೆ ಅದು, ಮತ್ತು ನಟ್ ಬೋಲ್ಟ್ ಕಿಟ್ಟು. ಆಮೇಲೆ ಇದು ಏರ್ ಫಿಲ್ಟ್ರು ಜೈನ್ ಅವ್ರ ಹತ್ರ ತೊಗೊಂಡಿದ್ದು. ಆಮೇಲೆ ಚೈನ್ಸ್ ಪಾಕೆಟು, ಇದೆಲ್ಲ ಜೈನ್ ಅವ್ರ ಹತ್ರನೇ ತೊಗೊಂಡಿದ್ದು. ಸೈಲೆನ್ಸರು, ನಾನು ನಿಮಗೊಂದು ವಿಷಯ ಗೊತ್ತಾ, ಈ ಸೈಲೆನ್ಸರ್ನ ನಾನು ಈಗ 2025 2000 ಇಸ್ವಿಲಿ ನಾನು ಈ ಸೈಲೆನ್ಸರ್ ತೊಗೊಂಡಿದ್ದೀನಿ. ಅಂದರೆ ನನ್ನ ಪರಿಸ್ಥಿತಿ ಅಷ್ಟು ಗಂಭೀರ ಇತ್ತು. ಆ ಟೈಮಲ್ಲಿ ನಾನು ಚೆನ್ನಾಗಿದ್ದೆ, ಅವಾಗ ನಾನು ತೊಗೊಂಡಿಟ್ಟಿದ್ದೆ ನಾನು ಈ ಸೈಲೆನ್ಸರ್ನ. ಈ ಗಾಡಿ ರೆಡಿ ಮಾಡಿಸ್ಬೇಕು, ಇದನ್ನು ಎಲ್ಲ ಹಾಕಬೇಕು ಅಂತ. ಆವಾಗ ವಿಧಿವಶ ಮಾಡೋಕ್ಕಾಗಿಲ್ಲ. ಇದು ನಮ್ಮ ತಂದೆಯವ್ರದ್ದು ಗಾಡಿ, ಇದು ನಮ್ಮ ಫಾದರ್ದಿದು. ಮತ್ತು ಕಾರ್ಬೋರೇಟರ್ ವಿಕಾಸ್ ಜೈನ್ ಅವ್ರ ಹತ್ರ ತೊಗೊಂಡಿದ್ದೀನಿ. ಬಟ್ ಇದು ಗೊತ್ತಾ ನಿಮಗೆ, ಈ ಬಾಟಲು ಇದು ಎಷ್ಟು ವರ್ಷ ಹಳೇದಿರ್ಬೋದು ಅಂತ ಯಾರಾದರೂ ಗೆಸ್ ಮಾಡಿ. ನಮ್ಮ ಫಾದರ್ ಈ ಬೈಕ್ ಓಡಿಸೋ ಟೈಮು, ಆ ಕಾಲದ ಈ ಬಾಟಲ್ ಇದೆ. ನಾನು ಅದನ್ನು ಆ ಥರ ಮೇಂಟೈನಲ್ಲಿ ಇಟ್ಟಿದ್ದೀನಿ ಆ ಟೈಮಿಂದ. ಆಮೇಲೆ ಈ ಫುಟ್ರೆಸ್ಟು ವಿಕಾಸ್ ಜೈನ್ ಹತ್ರ ತೊಗೊಂಡಿದ್ದೀನಿ. ನನ್ನ ಹತ್ರ ಬೇರೆದು ಇದೆ ಇನ್ನು, ಇದು ಅವ್ರ ಹತ್ರ. ಆಮೇಲೆ ಈ ರಬ್ಬರ್ಗಳು ನಾನು 4-5 ಸೆಟ್ ಇದೆ, ಇದು ಅವ್ರ ಹತ್ರನೇ ತೊಗೊಂಡಿದ್ದು. ಮತ್ತು 2 ರಿಮ್ಮು ಫಾಕ್ಸು ತೊಗೊಂಡಿದ್ದೀನಿ. ಇಲ್ಲಿ ಯಾರೂ ಫಿಟ್ಟಿಂಗ್ ಮಾಡೋರಿಲ್ಲ, ಅದು ಹಂಗೆ ಉಳ್ಕೊಂತು. ಬಟ್ ನನಗೆ ಏನು 5,000 GST ಹಾಕಿದ್ದಾರೆ ವಿಕಾಸ್ ಜೈನ್ ಆಟೋಮೊಬೈಲ್ಸು ಮೈಸೂರು. ನಾನು ತೊಗೊಂಡಿರೋ ಪಾರ್ಟ್ಸು
ಈ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಗೊತ್ತಾಯಿತು ನಾನು ಅಂಥದ್ದು ಏನು ತೊಗೊಂಡಿಲ್ಲ ಅವ್ರ ಹತ್ರ ಅಂತ. ಬಟ್ ತುಂಬಾ ಅಮೌಂಟು ನಂದು ವೇಸ್ಟ್ ಆಯಿತು. 28,000 ಐಟಮ್ ರೇಟ್ ಹಾಕಿದ್ದಾರೆ, 5,000 GST ಹಾಕಿದ್ದಾರೆ. ಇದೊಂದು ಈ ಎಕ್ಸಲೇಟ್ರದ್ದು ಇದು ನಂದಿದು ಇದು ನಾನು ಮೊದಲೇ ತೊಗೊಂಡಿಟ್ಟಿದ್ದು ರೆಡಿ ಮಾಡಬೇಕು ಅಂತ. ಈ ಎಕ್ಸಲೇಟ್ರದ್ದು ಇಷ್ಟು ದುಡ್ಡು ಹೆಂಗೆ ಹೋಯ್ತು, ಏನಕ್ಕೆ ಹೋಯ್ತು, ಇಲ್ಲಿವರೆಗೂ ಅದರ ಲೆಕ್ಕ ಸಿಕ್ಕಿಲ್ಲ ನನಗೆ. ನಾನು ಎಲ್ಲ ಥರ ಬಿಲ್ ಚೆಕ್ ಮಾಡಿದೆ, ಎಲ್ಲ ಮಾಡಿದೆ. 5,000 GST. ಅಂಥದ್ದೇನು ಐಟಮ್ ಅವ್ರ ಹತ್ರ ನಾನು ಅಷ್ಟೊಂದೇನು ಐಟಮ್ ತೊಗೊಂಡಿಲ್ಲ. 28,000 ಐಟಮ್ ರೇಟು. ಈ ಸೀಟ್ ಇದೆ ನೋಡಿ, ಇದು ಗಿಟಾರ್ ಸೀಟ್ ಅವ್ರ ಹತ್ರ ತೊಗೊಂಡಿದ್ದು. ಅಲ್ಲ, ಅಷ್ಟು ಐಟಮ್ ಏನು ಅಂತ ತೊಗೊಂಡಿಲ್ಲ, ಬಟ್ ತುಂಬ ದುಡ್ಡು ಹಾಕ್ಬಿಟ್ರು. ಅದು ಏನಕ್ಕೆ ಏನು ಅಂತ ಗೊತ್ತಿಲ್ಲ, ನಂದು ಮೈಂಡ್ ಆ ಟೈಮಲ್ಲಿ ಓಡಿಲ್ಲ. ಬಟ್ ಏನೋ ಹೆಂಗೋ ನಾನು ಇದನ್ನು ರಿಸ್ಟೋರ್ ಮಾಡಿದೆ. ಇದು ಎಲ್ಲ ನಂದು ಓನ್ ಫಿಟ್ಟಿಂಗ್. ಇದು ಈ ಬೈಕ್ ಫಿಟ್ಟಿಂಗ್ ಮಾಡಿದವನೇ ನಾನು. ಈ ಇಂಜನ್ ಮಾಡಿದವರು ನಮ್ಮ ಗುರುಗಳು ಅಂತ ಹೇಳಿದ್ದಲ್ಲ, ಈ ಮೈಸೂರು ಮ್ಯಾನುಫ್ಯಾಕ್ಚರ್ ಕಂಪ್ನಿಲೂ ಮಾಡಲ್ಲ, ಆ ಥರ ಮಾಡಿದರೆ ಅಪ್ಸರ್ ಬೈ ಅಂತ. ಮಹಾರಾಜ ಸರ್ಕಲ್ಲು, ಮಾರ್ಕೆಟ್, ಕಲಸಿಪಾಳ್ಯ. ನೀವೇನೇ ಆ ಜಾಗದಲ್ಲಿ ಹೋದರೆ ಒಂದು ಸಲ ನೋಡಿ ಅವ್ರನ್ನ. ಅವರು ತುಂಬ ಒಳ್ಳೆಯವರು, ದೇವರಂಥ ಮನುಷ್ಯ. ಅಂಥವ್ರನ್ನ ನಾನು ಎಲ್ಲೂ ನೋಡಿಲ್ಲ. ನಿಮಗೆ ನಾನು ಒಳಗಡೆ ಇರೋ ಸೀಕ್ರೆಟ್ನ ಹೇಳಲ್ಲ, ಯಾಕಂದರೆ ಅವರು ಬಿಸ್ನೆಸ್ ಮಾಡೋರು, ಅವರಿಗೆ ಇದು ಆಗಬಾರ್ದು. ಬಟ್ ದೇವರಂಥ ಮನುಷ್ಯರು ಅವರು. ಒಂದು ರೀತಿಯಿಂದ ಹೇಳಿದ್ರೆ ಈ ಇಂಜನ್ ಅವರು ನನಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ, ಫ್ರೀಯಾಗಿ. ಬಟ್ ಇದೇ ಇಂಜನ್ನ ರೀಬಿಲ್ಡ್ ಮಾಡಬೇಕಂದ್ರೆ 30,000 to 35,000 ಖರ್ಚಾಗುತ್ತೆ. ಬಟ್ ಅವರು ನನಗೆ ಫ್ರೀ ಆಫ್ ಕಾಸ್ಟ್ ನನಗೆ ಮಾಡಿಕೊಟ್ಟಿದ್ದು, ನನ್ನ ಮೇಲೆ ಇರೋ ಆ ಒಂದು ಪ್ರೀತಿಗೆ. ಇದೇ ಸತ್ಯ. ಹೆಂಗೋ ಮಾಡಿದ್ದೀನಿ. ಇನ್ನು ಇದ್ರ ಪರ್ಫಾರ್ಮೆನ್ಸು ಇನ್ನು 2 daysಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಬೆಂಕಿ ಥರ ಇದೆ ಗಾಡಿ. ಇಂಥ ಗಾಡಿಗಳು ಇಡೋದು, ಆನೆಗಳು ಕಟ್ಟೋದು, ಕುದುರೆಗಳು ಕಟ್ಟೋದು, ಒಂಟೆಗಳು ಇಡೋದು, ಇದೆಲ್ಲ ಈ ಸಾಮಾನ್ಯ ಮನುಷ್ಯರದಲ್ಲ. ಇದೆಲ್ಲ ಬ್ಲಡ್ಡಲ್ಲೇ ಬರಬೇಕು, ಆವಾಗಲೇ ಇಂಥದ್ದೊಂದು ಸಾಧ್ಯ. ಈ ಪ್ರಪಂಚದಲ್ಲಿರೋ ಎಂಥ ಇಂಪಾರ್ಟೆಂಟ್ ಬೈಕ್ ತೊಗೊಂಬನ್ನಿ ನೀವು, ಪ್ರೆಸೆಂಟ್ ಇರೋ ಬೈಕು ಈಗಿನ ಜನ್ರೇಷನ್ದು. ಬಟ್ ಈ ಬೈಕ್ ಮುಂದೆ ಅವೆಲ್ಲ ವೇಸ್ಟ್ ಆಗುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಏನಕ್ಕೆ ವೇಸ್ಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್.